ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ 20s ಜೆನ್ಸಿ ಟೀಮ್ ಟ್ರೂತ್ ಆರ್ ಡೇರ್ ಆಡೋಣ ಅಂತ ಬಂದಿದ್ದೀವಿ. ಸೊ ಟ್ರೂತ್ ಅಂದರೆ ಎಲ್ಲನೂ ಕರೆಕ್ಟಾಗಿ ನಿಜಾನೇ ಹೇಳಬೇಕು. ಡೇರ್ ಬಂದಾಗ ಅದೇನೇ ಡೇರ್ ಕೊಟ್ಟರು ಕರೆಕ್ಟಾಗಿ ಮಾಡಬೇಕು. ನೋಡೋಣ ಯಾರ್ಯಾರು ಬಂಡವಾಳ ಏನೇನು ಈಚೆ ಬರುತ್ತೆ ಅಂತ. ಸೊ ಬನ್ನಿ, ಜಾಯ್ನ್ ಆಗಿ ನಮ್ಮನ್ನ. ಸೊ ಇವಾಗ ನಾವು 4 ಜನ ಇದ್ದೀವಿ. 2 ಟೀಮ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಟೀಮಲ್ಲಿ ನಾನು, ಹರ್ಷಿತಾ ಮತ್ತು ಧ್ರುವ್ ಅವರು ಆಡ್ತಾ ಇದ್ದಾರೆ. ನಮ್ಮ ಆಪೋಸಿಟ್ ಟೀಮ್ ಅಲ್ಲಿ ಹರ್ಷ ಅವರು ಮತ್ತೆ ಗುರು ಅವರು ನೋಡ್ತೀರಾ. ಎಲ್ಲ ಟ್ರೂತ್ ಆರ್ ಡೇರ್ ವಾಚ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಇನ್ ವೆರಿ 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 ಸೂನ್ ಫಸ್ಟ್ ಎಪಿಸೋಡ್ ಲಾಂಚ್ ಆಗುತ್ತೆ. ಈಗ ಹರ್ಷಿತಾ ಟೀಮಿಗೆ ಬಂದಿದೆ. ಸೊ ನಿಮ್ಮಿಬ್ಬರಲ್ಲಿ ಯಾರು ಟ್ರೂತ್ ಆರ್ ಡೇರ್ ತೊಗೊತೀರಾ? ಟ್ರೂತ್ ಆರ್ ಡೇರ್. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಒಪಿನಿಯನ್ನೇ ಇದೆ. ಬಿಕಾಸ್ ಸ್ಟೋರಿ ಮೆಸೇಜ್ ಕೊಡೋ ಥರ ಇದೆಯಲ್ಲ. ಸೊ ನಾವು ಜನಕ್ಕೇನೋ ಒಳ್ಳೇದು ಕನ್ವೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಓಕೆ, ಸ್ಯಾಟಿಸ್ಫೈಡ್. ಚಂದನ್, ರೆಡಿಯಾಗಿರಪ್ಪ. ಟ್ರೂತ್ ಆರ್ ಡೇರ್? ಟ್ರೂತ್ ಅಲ್ವಾ ಕೇಳಿರೋದು. ನಿಮಗೆ ಈ ಟೀಮಲ್ಲಿ ಎಲ್ಲರ ಬಗ್ಗೆನೂ ಆನೆಸ್ಟ್ ಆಗಿ ಒಂದು ಒಪಿನಿಯನ್ ಹೇಳಿ. ಅದೇ ಎಷ್ಟು ಜನ ಅಂತ ಕೇಳಿ, ಯಾರ್ಯಾರು ಅಂತ ನೀನು ಹೇಳಿ. ಹರ್ಷಿತ್ ಅವ್ರ ಬಗ್ಗೆ, ನನ್ನ ಬಗ್ಗೆ ಅಂದರೆ ಹರ್ಷ ಬಗ್ಗೆ ಆ್ಯಂಡ್ ಗುರು ಬಗ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫಸ್ಟ್ ಗುರು ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದೊಡ್ಡ ಕಾಮಿಡಿಯನ್. ಅರೆ ಮೂವಿಯಲ್ಲಿ ಮಾತ್ರ ಫುಲ್ ಸೈಲೆಂಟ್. ಇನ್ನ ಹೀರೋ ಹರ್ಷ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನೊಂಥರ ಏನು ಹೇಳಕ್ಕಾಗಲ್ಲ. ಏನು ಹೇಳಕ್ಕಾಗಲ್ಲ. ಏನು ಹೇಳಿ ಅರ್ಥ ಆಗ್ತಿದ್ಯಾ ಕ್ವಶನ್ಗೆ? ಅಂದ್ರೆ ತಡೆ ಈ ಯೋಚನೆ ಮಾಡ್ತಾ ಬದಲಿ. ಹರ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಬ್ಬ ಹೀರೋ, ಒಬ್ಬ ಪ್ರೊಡ್ಯೂಸರು. ಇನ್ನು ಹರ್ಷಿತ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೀರೋಯಿನ್ನೇ ಅವರು. ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲ, ಹೀರೋಯಿನ್ನೇ ಅವರು. ಓಕೆ, ಸ್ಯಾಟಿಸ್ಫೈಡ್ ವಿತ್ ಯುವರ್ ಆನ್ಸರ್. ನಾವು ಸ್ಟಾರ್ಟ್ ರೌಂಡ್ 3. ತಿರುಗ್ಸೋ. ನಾನ್ ತಿರ್ಸು, ನೀನ್ ತಿರ್ಸು. ಬೇಡ, ನೀನೇ ತಿರುಗ್ಸು. ಅಪ್ಪ ನಾನ್ ತಿರ್ಸು, ಅಂತಕ್ಕೆ ಬರುತ್ತೆ ಅದಕ್ಕೇನೆ. ಓಕೆ, ಗುರು ಟೈಮ್.